ಈಗ ASDDO ಅಲ್ಲಿ ತಮ್ಮ ಹೆಸರಿದೆ ಅಂಥೇಳಿ ನಾವು ಅದನ್ನು ಐಡೆಂಟಿಫೈ ಮಾಡೋದಾ ಅಥವಾ BLOಗಳು ನಿಮ್ಮ ಹೆಸರಿದೆ ಅನ್ನೋದನ್ನು ತಿಳಿಸ್ತಾರಾ? ಹೆಂಗೆ ಗೊತ್ತಾಗುತ್ತೆ ಅಂತ? ಈಗ ASDDO ಅಲ್ಲಿ ನಮ್ಮ ಹೆಸರಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋದು ಹೇಗೆ? ಹೌದು, BLOs ಮನೆಗೆ ಬಂದು ಹೇಳೋದಿಲ್ಲ. AERO ಆಫೀಸಲ್ಲಿ ಅಥವಾ ನಿಮ್ಮ ವಾರ್ಡ್ ಆಫೀಸಲ್ಲಿ ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಅದಕ್ಕಿಂತಲೂ ಸುಲಭವಾಗಿ ನೀವು ಇಂಟರ್ನೆಟ್ಗೆ ಹೋದರೆ, CEO ಕರ್ನಾಟಕ ವೆಬ್ಸೈಟ್ಗೆ ಹೋದರೆ ಮೇಲ್ಗಡೆ ಮೆನುವಲ್ಲಿ ಬಲಗಡೆಗೆ ಇದೆ ASDDO ಲಿಸ್ಟ್ ಅಂತ ಇದೆ. ಅದನ್ನು ನಾವು ಆರಿಸಿ ನಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು. ಕರ್ನಾಟಕದ 34-36 ಡಿಸ್ಟ್ರಿಕ್ಟ್ ಏನೋ ಬರುತ್ತೆ ಅದೆಲ್ಲ ಡಿಸ್ಟ್ರಿಕ್ಟ್ ಬರ್ತಾರೆ. ಉದಾಹರಣೆಗೆ ನಾನು ಬೆಂಗಳೂರು ಸೌತಲ್ಲಿದ್ದೇನೆ, ಬೆಂಗಳೂರು ಸೌತ್ ಸೆಲೆಕ್ಟ್ ಮಾಡ್ತೇನೆ. ಬೆಂಗಳೂರು ಸೌತ್ ಸೆಲೆಕ್ಟ್ ಮಾಡಿದಾಗ ಆ ಸೌತ್ ಒಳಗೆ ಏನೇನು ಕಾನ್ಸ್ಟಿಟ್ಯೂನ್ಸಿ ಇವೆ, 8-9 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಲಿಸ್ಟ್ ಬರುತ್ತೆ. ಅದರಲ್ಲಿ ನಾನು ಬಸವನಗುಡಿ ಆರಿಸ್ತೇನೆ. ಬಸವನಗುಡಿಯಲ್ಲಿ ಆರಿಸಿದಾಗ ಬಸವನಗುಡಿಯಲ್ಲಿ ಎಷ್ಟು ಭಾಗಗಳಿವೆಯೋ 220 ಭಾಗಗಳಿವೆ ಬಸವನಗುಡಿಯಲ್ಲಿ. ಆ ಭಾಗದ ಸಂಖ್ಯೆ ಮತ್ತು ನಮ್ಮ ಮತಗಟ್ಟೆಯ ಹೆಸರು ಅದರಲ್ಲಿ ಬರುತ್ತೆ. ಅದನ್ನು ನಾವು ಆಧರಿಸ್ಕೊಂಡು ಅದನ್ನು ನಾವು ಕ್ಲಿಕ್ ಮಾಡಿದರೆ ASDDO ಲಿಸ್ಟ್ ಬರುತ್ತೆ. ಉದಾಹರಣೆಗೆ ನನ್ನ ಭಾಗದಲ್ಲಿ 641 ಹೆಸರುಗಳಿವೆ, ಅದು ಕೂಡಲೇ ಬರ್ತದೆ. ಬೇಕಾದರೆ ನಾವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಆರಾಮಾಗಿ ನೋಡ್ಕೊಳ್ಬೋದು, ಅಥವಾ ಅಲ್ಲೇನೆ ಸರ್ಚ್ ಮಾಡಬಹುದು. ಆವಾಗ ನಮ್ಮ ಹೆಸರು ಅದರಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಹೆಸರಿದ್ದರೆ ಅದರಲ್ಲಿ ನಮ್ಮ ಕ್ರಮ ಸಂಖ್ಯೆ, ಮತಪಟ್ಟಿಯಲ್ಲಿ ನಮ್ಮ ಕ್ರಮ ಸಂಖ್ಯೆ, ಉದಾಹರಣೆಗೆ 222 ಕ್ರಮ ಸಂಖ್ಯೆ ಅಂತ ಇರುತ್ತೆ ಒಬ್ಬ ವ್ಯಕ್ತಿದು. ಕರೆಕ್ಟ್. ಆ ಕ್ರಮ ಸಂಖ್ಯೆ ಇದು ಕೂಡ ಇದರಲ್ಲಿರುತ್ತೆ. ಮತದಾರನ ಹೆಸರು ಮತ್ತೆ ರಿಲೇಟಿವ್ ನೇಮ್, ಸಂಬಂಧಿಕರ ಹೆಸರು, ಸಂಬಂಧ, ಪ್ರಾಯ, ಎಲ್ಲ ಮಾಹಿತಿ ಇರುತ್ತೆ, ಕಾರಣ, ಇಷ್ಟೇ 6-7 ಕಾಲಮ್ಸ್ ಇವೆ. ಅದನ್ನು ನೋಡ್ಕೊಂಡು ಅದು ನಮ್ಮ ಹೆಸರು ಇಲ್ಲದೇ ಇದ್ದರೆ ಏನು ಯೋಚನೆ ಇಲ್ಲ. ನಾವು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಉಳಿದಿದೆ ಅಂತ ಆಯ್ತು. ನಮ್ಮ ಹೆಸರು ಈ ಲಿಸ್ಟಲ್ಲಿ ಕಾಣಿಸಿದ್ರೆ ಅಳಿಸಿ ಹೋಗುತ್ತೆ ಅಂತ, ಅಳಿಸಿ ಹೋಗೋ ಸಾಧ್ಯತೆ ಇದೆ. ನಾವು ಅದಕ್ಕೆ ಅನುಕಂಪಿಸದೇ ಇದ್ರೆ, ಪ್ರತಿಕ್ರಿಯಿಸದೇ ಇದ್ರೆ ನಮ್ಮ ಹೆಸರು ಹೋಗೋ ಸಾಧ್ಯತೆ ಇಲ್ಲ, ಹೋಗ್ತದೆ. ASDDO ಅಲ್ಲಿ ಹೆಸರು ಬಂದಿದೆ ಅಂಥೇಳಿ ನನಗೆ ಒಬ್ಬ ಮತದಾರನಿಗೆ ಅದು ಅರಿವಿಗೆ ಬಂತು ಅಂಥೇಳಿ ಆದರೆ ಆತ ಮುಂದೇನು ಮಾಡಬೇಕು? ಆತನ ಮುಂದಿರುವಂಥ ಆಯ್ಕೆಗಳೇನು? ಬಹಳ ಸುಲಭ. ಒಂದು, ನಾವು ಕೊಟ್ಟ ಎನ್ಯುಮರೇಷನ್ ಫಾರ್ಮಲ್ಲಿ ಏನು ಕುಂದುಕೊರತೆಗಳಿವೆ, ಏನು ತಪ್ಪಾಗಿದೆ, ನಾವು ಒಂದು ಸರಿಯಾಗಿ ಮ್ಯಾಪಿಂಗ್ ಮಾಡಲಿಲ್ಲ, ನಮಗೆ 2002ನೇ ಇಸವಿಯಲ್ಲಿ ನಮ್ಮ ಹೆಸರು ಎಲ್ಲಿತ್ತು ಅಂತ ನೋಡ್ಲಿಕ್ಕಾಗಲಿಲ್ಲ, ಅಥವಾ ನಮ್ಮ ಸಂಬಂಧಿಕರ ಹೆಸರು ಎಲ್ಲಿತ್ತು ಅಂತ ನೋಡ್ಲಿಕ್ಕಾಗಲಿಲ್ಲ, ಅದು ಈಗ ಸಾಧ್ಯತೆ ಆದರೆ ಅದನ್ನು ಸೇರಿಸ್ಕೊಂಡು BLO ಹತ್ರ ಹೋಗಿ ಅದನ್ನು ಸರಿಪಡಿಸ್ಕೊಂಡ್ರೆ ಅದು ಬಹಳ ಸುಲಭದ ಕೆಲಸ. ಮತ್ತೊಂದು, ಚುನಾವಣಾಧಿಕಾರಿಗಳು ಕ್ಲಿಯರಾಗಿ ಹೇಳಿದ್ದಾರೆ, ಅದು ಇಲ್ಲದೆ ಹೋದರೆ ಆ 10-11 ರೆಕಾರ್ಡ್ಸಲ್ಲಿ ಯಾವುದಾದ್ರೂ ಒಂದು ಕೊಡಿ, ಆಧಾರ್ ಕಾರ್ಡ್ ಆಗ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗ್ಬೋದು, ಯಾವುದೇ ಆದರೂ ಕೂಡ ನಿಮ್ಮ ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್ ತೋರಿಸಲಿಕ್ಕೆ ಯಾವ ಮಾಹಿತಿ ಬೇಕೋ ಅದನ್ನು ಕೊಟ್ಬಿಟ್ರೆ ನಿಮ್ಮ ಹೆಸರು ಅದರಿಂದ ಹೋಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಏನಾಗಿದೆ ಅಂದರೆ BLOs ನನಗೆ ಅನುಭವಕ್ಕೆ ಬಂದ ಪ್ರಕಾರ ಇದನ್ನು ಅವರು ಎನ್ಯುಮರೇಷನ್ ಫೇಸಲ್ಲೇ ಮಾಡಬೇಕಿತ್ತು, ಅದು ಮಾಡಿಲ್ಲ ಅಂತ ನನ್ನ ಅನಿಸಿಕೆ, ಅನುಭವ. ಅದರದ್ದು ಎಲ್ಲ ಕಡೆ ಮಾಡಿದಾರೋ ಇಲ್ಲೋ ಅನ್ನೋಷ್ಟು ಅಧಿಕಾರ ನನಗಿಲ್ಲ, ಹೇಳೋಕ್ಕೆ ನಂಗೆ ಗೊತ್ತಿಲ್ಲ. ಇದೊಂದು ಸಾಧ್ಯತೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಮ್ಮ ಹೆಸರು ಮತಪಟ್ಟಿಯಲ್ಲಿ ಉಳಿಯುತ್ತೆ, ASDDಯಿಂದ ಅಳಿಸಿ ಹಾಕ್ತಾರೆ. ಈಗ ವಿದ್ಯಾರ್ಥಿಗಳು ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗಿರೋರು ಅಥವಾ ವಲಸೆ ಕಾರ್ಮಿಕರು, ಹೌದು, ಅವರದ್ದು ಕೂಡ ASDDO ಪಟ್ಟಿಯಲ್ಲಿ ಹೆಸರು ಬಂದಿರುತ್ತೆ. ಅವರು ಇಲ್ಲಿ ರಿಜಿಸ್ಟರ್ ಮಾಡಿದರೆ ಬಂದಿರುತ್ತೆ. ಆದರೆ ಅವರ ಹೆಸರು ಅವರ ಹುಟ್ಟುನಾಡಲ್ಲಿದ್ದರೆ, ಅವರ ಮೂಲ ಪ್ರದೇಶದಲ್ಲಿದ್ದರೆ, ಅಥವಾ ಅವರ ಸ್ಟೇಟಲ್ಲಿದ್ದರೆ ಅದು ಡುಪ್ಲಿಕೇಟ್ ಎಂಟ್ರಿ ಆಯ್ತಲ್ಲ, ಅದು ಡುಪ್ಲಿಕೇಟ್ ಅಂತ ತೆಗೆದುಹಾಕೋ ಸಾಧ್ಯತೆ ಇದೆ. ಅಲ್ಲ, ಜೆನ್ಯೂನೇ ಆಗಿದ್ದು ಅವರು ಆ ಸಮಯದಲ್ಲಿ ಅದನ್ನ ವಿಚಾರ ಮಾಡದೇ ಇದ್ರೆ ಅಥವಾ ಅವರಿಗೆ ತಿಳಿಯದೇ ಇದ್ರೆ, ಅವರ ಗಮನಕ್ಕೆ ಬರದೇ ಇದ್ರೆ, ಯಾವುದೇ ದಾಖಲಾತಿ 11 ದಾಖಲಾತಿಗಳನ್ನು ಅವರು ಕೊಡದೇ ಇದ್ದಿದ್ದು, ಈಗ ಡಿಲಿಟೇಷನ್ ಅಲ್ಲಿ ಹೆಸರು ಬಂದಿರೋದ್ರಿಂದ
ಅವರಿಗೆ ಮುಂದೆ ಏನು ಆಯ್ಕೆಗಳಿದ್ದಾವೆ? ಅದೇ 17ನೇ ತಾರೀಕೊಳಗೆ ಅವರು ಅದನ್ನು ಸರಿಪಡಿಸ್ಕೊಳ್ಬೋದು. ಹ್ಮ್. ಮತ್ತೆ ಏನು ಕೆಲಸ ಇಲ್ಲ. ಹ್ಮ್ 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 ಅದು 17ನೇ ತಾರೀಕು ತನಕ ಹ್ಮ್ ಆಗಿಲ್ಲ ಅಂತ ಆದರೆ ಹ್ಮ್ ASDDO ಲಿಸ್ಟಿಂದ ತೆಗೆದು ಹಾಕೋದಿಲ್ಲ ಅಂತ ಆದರೆ 24 ಆಗಸ್ಟ್ಗೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಮಾಡ್ತಾರೆ. ಹ್ಮ್ ಕರಡು ಪ್ರತಿ ಪ್ರತಿ ಪ್ರಕಟ ಆಗ್ತದೆ. ಅದರಲ್ಲಿ ನಮ್ಮ ಹೆಸರು ಇಲ್ಲ ಅಂತ ಆದರೆ 23 ಸೆಪ್ಟೆಂಬರ್ ಒಳಗೆ ಹ್ಮ್ ನಾವು ಫಾರ್ಮ್ 6 ಭರ್ತಿ ಮಾಡಿ ಹ್ಮ್ ನೋಂದಾಯಿಸ್ಕೊಳ್ಬೇಕು. ಕರೆಕ್ಟ್. ಹ್ಮ್ ಅಂದರೆ ನಮ್ಮ ಹೆಸರನ್ನು ಮತ್ತೆ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಇದೆ. ಹ್ಮ್ ಹ್ಮ್ 23 ಸೆಪ್ಟೆಂಬರ್ ಒಳಗೆ ಮಾಡಿದರೆ ಎಲ್ಲ ಸರಿಯಾಗಿ ಹೋದರೆ ಫೈನಲ್ ಲಿಸ್ಟ್ 27 ಅಕ್ಟೋಬರ್ಗೆ ಪ್ರಕಟ ಆಗ್ತದೆ. ಅದರಲ್ಲಿ ನಮ್ಮ ಹೆಸರು ಬರಬೇಕು. ಹ್ಮ್